ಆಕಾಶವಾಣಿ ಭದ್ರಾವತಿ. ವೃತ್ತಿ ಶಿಕ್ಷಣ ಮಾರ್ಗದರ್ಶನ, ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗಾವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ, ಶಿವಮೊಗ್ಗ. ಇಂದಿನ ಈ ಕಾರ್ಯಕ್ರಮದಲ್ಲಿ ಉತ್ತಮ ಉದ್ಯೋಗಾವಕಾಶಕ್ಕಾಗಿ ಶಿಸ್ತಿನ ಪ್ರಾಮುಖ್ಯತೆ ಈ ಕುರಿತು ಮಾಹಿತಿ ನೀಡುತ್ತಾರೆ ಪಿಎಸ್ ಪಾಲಿಟೆಕ್ನಿಕ್ನ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ರಾಕೇಶ್ ಎಂಕೆ ಅವರು. ನಮಸ್ಕಾರ. ನನ್ನ ಇವತ್ತಿನ ಟಾಪಿಕ್ ಶಿಸ್ತು ಒಂದು ಒಳ್ಳೆ ಪ್ರೊಫೆಷನಲ್ ಕರಿಯರಿಗೆ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ. ಮೊದಲಿಗೆ ಶಿಸ್ತು ಅನ್ನೋದರ ಪರಿಕಲ್ಪನೆ ಅಥವಾ ಅರ್ಥ ಬಹಳ ಮುಖ್ಯ ಆಗಿರುತ್ತೆ. ಶಿಸ್ತು ಅಂದರೆ ನಮ್ಮ ಗುರಿಯನ್ನು ನಾವು ಮುಟ್ಟಲು, ನಮ್ಮ ಉದ್ದೇಶದ ಸಾರ್ಥಕತೆಗೆ ನಮ್ಮ ಪ್ರಯತ್ನ ಮತ್ತು ನಮ್ಮ ಮೇಲೆ ನಮಗಿರಬೇಕಾದ ನಿಯಂತ್ರಣ. ಅಂದರೆ ಇದರ ಅರ್ಥ ಏನು ಅಂದರೆ, ಗುರಿ ಬಹಳ ಮುಖ್ಯ ಶಿಸ್ತು ಪಾಲನೆಗೆ. ಶಿಸ್ತು ಗುರಿಯ ನಿರ್ಧಾರ ಆಗುವಂಥದ್ದು, ಗುರಿಯ ಮೇಲಿನ ನಿರ್ಧಾರ ಆಗುವಂಥದ್ದು. ಬ್ರಾಡರ್ ಕಾಂಟೆಕ್ಸ್ಟ್ನಲ್ಲಿ ಆಬ್ಜೆಕ್ಟಿವ್ ಆಫ್ ಲೈಫ್ ಅಂತ ಹೇಳ್ತೀವಿ. ಒಂದು ಜೀವನದ ಉದ್ದೇಶ ಏನು, ನಮ್ಮ ಕರಿಯರಿನ ಉದ್ದೇಶ ಏನು, ಅದರ ಆಯ್ಕೆಗಳು ಹೇಗಿರಬೇಕು ಅನ್ನೋದ್ರ ಮೇಲೆ ಶಿಸ್ತು ಬಹಳ ಮುಖ್ಯ ಆಗಿರುತ್ತೆ. ಶಿಸ್ತು ಯಾವುದೇ ಕಾರಣಕ್ಕೂ ಹೇರಿಕೆಯ ವಿಚಾರ ಅಲ್ಲ, ಅಥವಾ ಬೇರೆಯವರಿಂದ ಅನುಕರಣೆ ಮಾಡುವಂಥ ವಿಚಾರ ಅಲ್ಲ. ನಮ್ಮಲ್ಲಿ ಒಂದು ತಪ್ಪು ಪರಿಕಲ್ಪನೆ ಏನಿದೆ ಅಂದರೆ, ಆರೋಗ್ಯಕರ ಆಹಾರ ಅಂದ ಕೂಡಲೇ ಅದು ರುಚಿಕರವಾಗಿರುವುದಿಲ್ಲ ಅನ್ನೋ ಒಂದು ತಪ್ಪು ಗ್ರಹಿಕೆ ಇದೆ. ಹಾಗೆ ಶಿಸ್ತಿನ ವಿಚಾರಕ್ಕೆ ಬಂದಾಗ ಶಿಸ್ತು ಅನ್ನುವುದು ಕಠಿಣ ಅಥವಾ ಬಹಳ ಕಷ್ಟವಾಗಿರುವಂಥದ್ದು ಅನ್ನೋ ಒಂದು ಪರಿಕಲ್ಪನೆ ಇದೆ. ಆದರೆ ವಾಸ್ತವವಾಗಿ ಶಿಸ್ತು ಅನ್ನುವುದು ಸುಲಭ ಜೀವನಕ್ಕೆ ದಾರಿ ಮಾಡಿಕೊಡುತ್ತೆ. ಡಿಸಿಪ್ಲಿನ್ಡ್ ಲೈಫ್ ಈಸ್ ಈಸಿ ವೇ ಆಫ್ ಲೈಫ್ ಅಂತ ಕರಿತೀವಿ. ಹಾಗಾಗಿ ಶಿಸ್ತು ಬಹಳ ಮುಖ್ಯ. ನಾನು ಹೇಳಿದೆ ಶಿಸ್ತಿಗೆ ಗುರಿ ಬಹಳ ಮುಖ್ಯ ಅಂತ. ಗುರಿ ಅಂದರೆ ಏನು? ಕರಿಯರ್ ಆಯ್ಕೆಗಳು ಬಹಳ ಮುಖ್ಯವಾಗಿರುತ್ತೆ. ಎಂಜಿನಿಯರಿಂಗ್ ಅಥವಾ ಮೆಡಿಕಲ್ ಆಯ್ಕೆ ಈ ತರಹದ ಆಯ್ಕೆಗಳಲ್ಲ. ನಾನು ಟೆಕ್ನಾಲಜಿ ಡೊಮೈನ್ನಲ್ಲಿ ಹೋಗಬೇಕಾ, ಅಥವಾ ಸರ್ವಿಸ್ ಡೊಮೈನ್ನಲ್ಲಿ ಹೋಗಬೇಕಾ, ಅಥವಾ ಬಿಸ್ನೆಸ್ ಡೊಮೈನ್ನಲ್ಲಿ ಹೋಗಬೇಕಾ, ಈ ತರಹದ ಆಯ್ಕೆಗಳು ಬಹಳ ಮುಖ್ಯ ಆಗುತ್ತೆ. ಹಾಗೂ ಈ ತರಹದ ಗುರಿಗಳನ್ನು ಇಟ್ಕೊಂಡ್ರೆ ಬಹಳ ಅನುಕೂಲ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಶಿಸ್ತಿನ ಬಗ್ಗೆ ಸ್ವಲ್ಪ ವಿಸ್ತೃತವಾಗಿ ಹೇಳೋದಾದರೆ, ಶಿಸ್ತಿನಲ್ಲಿ ಎರಡು ಥರ ಶಿಸ್ತಿರುತ್ತೆ. ಒಂದು ವೈಯಕ್ತಿಕ ಶಿಸ್ತು, ಇನ್ನೊಂದು ಸಾಮಾಜಿಕ ಶಿಸ್ತು. ಇದನ್ನು ಬಹಳಷ್ಟು ಹೆಸರುಗಳಿಂದ ಕರಿತೀವಿ. ಇಂಟರ್ನಲ್ ಡಿಸಿಪ್ಲಿನ್ ಹಾಗೂ ಎಕ್ಸ್ಟರ್ನಲ್ ಡಿಸಿಪ್ಲಿನ್ ಅಂತ ಕರಿತೀವಿ, ಅಥವಾ ಇಂಡಿವಿಜುವಲ್ ಡಿಸಿಪ್ಲಿನ್ ಅಥವಾ ಸೋಷಿಯಲ್ ಡಿಸಿಪ್ಲಿನ್ ಅಂತ ಕರಿತೀವಿ. ಒಬ್ಬ ವ್ಯಕ್ತಿಗೆ ಸರಿ ಅಥವಾ ತಪ್ಪಿನ ಅರಿವಿದೆ ಅನ್ನೋದಾದರೆ ಅದು ಇಂಡಿವಿಜುವಲ್ ಡಿಸಿಪ್ಲಿನ್ ಆಗುತ್ತೆ. ಹಾಗೆಯೇ ಒಂದು ಸಮಾಜ ಕಲೆಕ್ಟಿವ್ ಆಗಿ ಯಾವುದನ್ನು ಸರಿ ಅಥವಾ ತಪ್ಪು ಅಂತ ಗುರುತಿಸುತ್ತೋ ಅದು ಎಕ್ಸ್ಟರ್ನಲ್ ಡಿಸಿಪ್ಲಿನ್ ಆಗುತ್ತೆ. ಉದಾಹರಣೆಗೆ ಹೇಳೋದಾದರೆ, ಒಬ್ಬ ವಿದ್ಯಾರ್ಥಿಯಿಂದ ಸಮಾಜ ಏನು ಎಕ್ಸ್ಪೆಕ್ಟ್ ಮಾಡುತ್ತೆ ಅನ್ನೋದಾದರೆ, ನಾಲೆಡ್ಜ್ ಗೈನ್ ಮಾಡಬೇಕು. ಆ ಗೈನ್ ಮಾಡಿರುವ ನಾಲೆಡ್ಜ್ ಮಾರ್ಕ್ಸ್ನಲ್ಲಿ ಕಾಣಬೇಕು. ಇದು ಸೋಷಿಯಲ್ ಎಕ್ಸ್ಪೆಕ್ಟೇಷನ್ ಅಥವಾ ಎಕ್ಸ್ಟರ್ನಲ್ ಡಿಸಿಪ್ಲಿನ್ ಅಂತ ಕರಿತೀವಿ. ಇಂಟರ್ನಲ್ ಡಿಸಿಪ್ಲಿನ್ ಅಂದರೆ ಏನು ಅಂದರೆ, ಒಬ್ಬ ವಿದ್ಯಾರ್ಥಿ ಎಷ್ಟು ಗಂಟೆ ಪರಿಶ್ರಮ ಪಡಬೇಕು, ಅಥವಾ ಎಷ್ಟು ಗಂಟೆಗೆ ಏಳಬೇಕು, ಅಥವಾ ತಯಾರಿಗಳು ಯಾವ ರೀತಿ ಇಟ್ಕೊಳ್ಬೇಕು ಅನ್ನುವಂಥದ್ದು ವ್ಯಕ್ತಿಗತವಾದಂಥ ವಿಚಾರಗಳು. ಇದನ್ನು ಇಂಟರ್ನಲ್ ಡಿಸಿಪ್ಲಿನ್ ಅಂತ ಕರಿತೀವಿ. ಈ ಎರಡರ ವ್ಯತ್ಯಾಸ ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕು. ಇಂಟರ್ನಲ್ ಡಿಸಿಪ್ಲಿನ್ ಅಂದರೆ ಏನು, ಸೋಷಿಯಲ್ ಡಿಸಿಪ್ಲಿನ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಗೊತ್ತಿರಬೇಕು. ಹಾಗೆಯೇ ಡಿಸಿಪ್ಲಿನ್ ಅನ್ನುವಂಥದ್ದು ಬರೀ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರ ಅಲ್ಲ. ನಾವು ಯಾವ ಪರಿಸ್ಥಿತಿಯಲ್ಲಿ ನಮ್ಮ ನಡವಳಿಕೆ ಹೇಗಿಟ್ಕೊಳ್ಬೇಕು ಅನ್ನೋದು ಕೂಡ ಡಿಸಿಪ್ಲಿನ್ಗೆ ಸಂಬಂಧಪಟ್ಟಿರುವಂಥ ವಿಚಾರ. ಇದನ್ನು ನಾವು ಸಿಚುವೇಶನಲ್ ಅವೇರ್ನೆಸ್ ಅಂತ ಕರಿತೀವಿ. ಸಿಚುವೇಶನಲ್ ಅವೇರ್ನೆಸ್ ಅಂತ ಅಂದರೆ, ಈಗ ನಾನು ಯಾವುದೋ ಒಂದು ಫ್ಯಾಮಿಲಿ ಫಂಕ್ಷನ್ನಿನ ಪಾರ್ಟಿಸಿಪೆಂಟ್ ಆಗಿದ್ದೇನೆ. ಆಗ ನನ್ನ ನಡವಳಿಕೆಗಳು ಬೇರೆದೇ ರೀತಿ ಇರಬೇಕು. ಒಬ್ಬ ಸ್ನೇಹಿತನ ಹುಟ್ಟುಹಬ್ಬದ ಆಚರಣೆಯಲ್ಲಿದ್ದೀನಿ, ಆಗ ನನ್ನ ನಡವಳಿಕೆಗಳು ಬೇರೆಯೇ ರೀತಿಯದ್ದಾಗಿರಬೇಕು. ಒಂದು ಧಾರ್ಮಿಕ ಸ್ಥಳಕ್ಕೆ ಹೋದಾಗ ಅಲ್ಲಿಯ ನಡವಳಿಕೆಗಳು ಬೇರೆಯೇ ಆಗಿರಬೇಕು. ಹಾಗೆಯೇ ವಿದ್ಯಾರ್ಥಿಗಳು ಶಾಲಾ ಕೊಠಡಿಯಲ್ಲಿ ಪಾಠ ಕೇಳುವಾಗ ಅದರದ್ದೇ ಆದ ಶಿಸ್ತು ಪಾಲನೆ ಬಹಳ ಮುಖ್ಯ, ಏಕಾಗ್ರತೆ ಬಹಳ ಮುಖ್ಯ. ಹಾಗೆಯೇ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ನಮ್ಮ ನಡವಳಿಕೆಗಳು ಮತ್ತು ನಮ್ಮ ಶಿಸ್ತು ಪಾಲನೆ ಆಯಾ ಪರಿಸ್ಥಿತಿಗೆ ಅನ್ವಯವಾಗಿರಬೇಕು. ಇದನ್ನು ನಾವು ಸಿಚುವೇಶನಲ್ ಅವೇರ್ನೆಸ್ ಅಂತ ಕರಿತೀವಿ. ಸಿಚುವೇಶನಲ್ ಅವೇರ್ನೆಸ್ ಶಿಸ್ತು ಪಾಲನೆಗೆ ಬಹಳ ಸಹಕಾರಿಯಾಗಿರುವಂಥದ್ದು. ಕೆಲವು ಉದಾಹರಣೆಗಳು ಕೊಡಬೇಕು ಅನ್ನೋದಾದರೆ, ಪರೀಕ್ಷೆಗೆ ಬಹಳಷ್ಟು ವಿದ್ಯಾರ್ಥಿಗಳು ಹಾಲ್ ಟಿಕೆಟ್ ತರದೆ ಬರುವಂಥದ್ದು, ID ಕಾರ್ಡ್ ಮರೆತು ಬರುವಂಥದ್ದು,
ಅಥವಾ ಒಂದು ಪರೀಕ್ಷೆಯಲ್ಲಿ ಚಿತ್ರ ಬಿಡಿಸುವ ಅವಶ್ಯಕತೆ ಇದೆ ಅಂತ ಗೊತ್ತಿದ್ದೂ ಕೂಡ ಸ್ಕೇಲ್ ಅಥವಾ ಪೆನ್ಸಿಲ್ ಬಿಟ್ಟು ಬರುವಂಥದ್ದು, ಕೆಲವು ಕಂಪ್ಯೂಟೇಷನಲ್ ಸಬ್ಜೆಕ್ಟ್ಸ್ಗಳಿಗೆ ಕ್ಯಾಲ್ಕುಲೇಟರ್ ತರದೇ ಇರುವಂಥದ್ದು, ಈ ಥರದ್ದೆಲ್ಲ ಅಶಿಸ್ತಿನ ಸಂಕೇತವಾಗಿರುತ್ತೆ. ನಮ್ಮ ದೈನಂದಿನ ಬದುಕಿನಲ್ಲಿ ಕೂಡ ಹಿರಿಯರಿಗೆ ಗೌರವ ಸೂಚಿಸದೇ ಇರುವಂಥದ್ದು, ಟೀಚರ್ಸ್ಗೆ ರೆಸ್ಪೆಕ್ಟ್ ಕೊಡದೇ ಇರುವಂಥದ್ದು, ಇದೆಲ್ಲ ಅಶಿಸ್ತಿನ ಸಂಕೇತ ಆಗಿರುತ್ತೆ. ಹಾಗೆ ಒಂದು ಕರಿಯರ್ ಅಂತ ಬಂದಾಗ ಅಥವಾ ಎಕ್ಸಾಮಿನೇಷನ್ಸ್ ಅಂತ ಬಂದಾಗ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ಸ್ ಅಂತ ಕರಿತೀವಿ, ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತ ಕರಿತೀವಿ. ಇದೆಲ್ಲ ಅಸಡ್ಡೆಯ ಸಂಕೇತ ಹಾಗೂ ಇದು ಅಶಿಸ್ತಿನ ಸಂಕೇತವಾಗಿರುತ್ತೆ. ಇಂಟರ್ವ್ಯೂಗೆ ತಡವಾಗಿ ಬರುವಂಥದ್ದು, ಎಕ್ಸಾಮಿನೇಷನಿಗೆ ತಡವಾಗಿ ಬರುವಂಥದ್ದು, ಇದೆಲ್ಲ ನಮ್ಮ ಜೀವನದಲ್ಲಿ ಶಿಸ್ತನ್ನು ನಾವು ಎಷ್ಟರ ಮಟ್ಟಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ತೋರಿಸುತ್ತೆ. ಹಾಗಾದರೆ ಶಿಸ್ತು ರೂಢಿಸ್ಕೊಳ್ಳೋದು ಹೇಗೆ? ಇದನ್ನು ತಿಳ್ಕೊಳ್ಳೋದಾದರೆ ನಾವು ನಮ್ಮನ್ನು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಬಹಳ ಮುಖ್ಯ ಆಗುತ್ತೆ. ಅಂದರೆ ಸೆಲ್ಫ್ ಅಸೆಸ್ಮೆಂಟ್ ಅಂತ ಕರಿತೀವಿ. ನಮ್ಮ ಪಾಸಿಟಿವ್ಸ್ ಏನು, ನಮ್ಮ ನೆಗೆಟಿವ್ಸ್ ಏನು, ಅಥವಾ ನಮ್ಮ ಸ್ಟ್ರೆಂತ್ಸ್ ಏನು, ವೀಕ್ನೆಸಸ್ ಏನು ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿರಬೇಕು. ಕೆಲವರಿಗೆ ಸಹಜವಾಗಿ ಶಿಸ್ತಿನ ರೂಢಿಯಾಗಿರುತ್ತೆ, ಬೆಳೆದು ಬಂದ ವಾತಾವರಣ, ನೋಡಿರುವ ಪರಿಸ್ಥಿತಿ ಅಥವಾ ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ನಿಂದ ಶಿಸ್ತು ಸಹಜವಾಗಿ ರೂಢಿಯಾಗಿರುತ್ತೆ. ಕೆಲವರಿಗೆ ಶಿಸ್ತನ್ನು ರೂಢಿಸಿಕೊಳ್ಳಬೇಕಾದ ಅನಿವಾರ್ಯತೆ ಇರುತ್ತೆ. ಈ ತರಹದ ಅನಿವಾರ್ಯತೆನ ನಾವು ಡಿಸಿಪ್ಲಿನ್ಡ್ ಎಫರ್ಟ್ ಅಂತ ಕರಿತೀವಿ. ಅಂದರೆ ನಮ್ಮ ಪ್ರಯತ್ನಗಳಲ್ಲಿ ನಾವು ಶಿಸ್ತನ್ನು ಇಟ್ಕೊಂಡ್ರೆ ಶಿಸ್ತನ್ನ ನಾವು ಧಾರಾಳವಾಗಿ ಪಾಲನೆ ಮಾಡಬಹುದು. ವಿದ್ಯಾರ್ಥಿಗಳು ಕರಿಯರ್ ಬಗ್ಗೆ ವಿಚಾರ ಮಾಡಬೇಕಾದ್ರೆ 2 ವಿಚಾರ ಬಹಳ ಇಂಪಾರ್ಟೆಂಟ್. ಒಂದು ಅಕಾಡೆಮಿಕ್ ಡಿಸಿಪ್ಲಿನ್ ಮತ್ತು ಡಿಸಿಪ್ಲಿನ್ ಇನ್ ಡೈಲಿ ರೊಟೀನ್ ಅಂತ. ಅಕಾಡೆಮಿಕ್ ಡಿಸಿಪ್ಲಿನ್ ಅಂದರೆ ವಿದ್ಯಾರ್ಜನೆ ಮಾಡಬೇಕಾದ್ರೆ, ನಾವು ಸ್ಟೂಡೆಂಟ್ ಆಗಿರಬೇಕಾದ್ರೆ ನಮ್ಮ ಡಿಸಿಪ್ಲಿನ್ ಎಷ್ಟು ಮಟ್ಟಿಗಿದೆ ಹಾಗೂ ನಮ್ಮ ದೈನಂದಿನ ಬದುಕಲ್ಲಿ ಡೈಲಿ ರೊಟೀನ್ನಲ್ಲಿ ನಾವು ಶಿಸ್ತನ್ನು ಎಷ್ಟು ಮಟ್ಟಿಗೆ ಪರಿಪಾಲನೆ ಮಾಡ್ತಾ ಇದ್ದೀವಿ ಅಂತ. ಬಹಳಷ್ಟು ಜನ ಹೇಳುವ ಹಾಗೆ ದಿನನಿತ್ಯದ ಪ್ರಿಪರೇಷನ್ಸ್ ಬಹಳ ಉತ್ತಮವಾಗಿರುವಂಥದ್ದು, ಲಾಸ್ಟ್ ಮಿನಿಟ್ ಪ್ರಿಪರೇಷನ್ಸ್ ಅಂದರೆ ಎಕ್ಸಾಮಿನ ಹಿಂದಿನ ದಿವಸದ ತಯಾರಿ ಅಥವಾ ಟೆಸ್ಟಿನ ಹಿಂದಿನ ದಿವಸದ ತಯಾರಿ ಒಳ್ಳೆಯದಲ್ಲ ಅಂತ. ಇದಕ್ಕೆ ಕಾರಣಗಳು ತಿಳ್ಕೊಳ್ಬೇಕಾಗಿರೋದು ಬಹಳ ಮುಖ್ಯ. ಇವತ್ತಿನ ಪ್ರಪಂಚದಲ್ಲಿ ಯಾವುದೇ ಅನಿರೀಕ್ಷಿತ ಘಟನೆಗಳು ಆಗ್ಬೋದು, ಅಂದರೆ ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು. ಈ ತರಹದ ಸಂದರ್ಭಗಳಲ್ಲಿ ಡೇ ಟು ಡೇ ಪ್ರಿಪರೇಷನ್ಸ್ ಏನಿದೆ ಇದು ನಮಗೆ ಬಹಳಷ್ಟು ಸಹಕಾರಿಯಾಗಿರುತ್ತೆ. ಒಂದು ಉದಾಹರಣೆ ಕೊಡೋದಾದರೆ, ಪರೀಕ್ಷೆಯ ಹಿಂದಿನ ದಿನ ತಯಾರಿ ಮಾಡಬೇಕು ಅನ್ನೋ ನಮ್ಮ ಮನಸ್ಥಿತಿ ಇದೆ, ಆದರೆ ಯಾವುದೋ ಕಾರಣಕ್ಕೆ ಆರೋಗ್ಯದಲ್ಲಿ ವ್ಯತ್ಯಾಸ ಅಥವಾ ಯಾವುದೋ ದೂರ ಪ್ರಯಾಣ ಮಾಡಬೇಕಾದ ಪರಿಸ್ಥಿತಿ ಅಥವಾ ಯಾವುದೋ ಒಂದು ಫ್ಯಾಮಿಲಿ ಫಂಕ್ಷನ್, ಹಿಂದಿನ ದಿನ ತಯಾರಿ ಮಾಡಲಿಕ್ಕೆ ಅವಕಾಶ ಆಗಲಿಲ್ಲ. ಈ ತರಹದ ಸಂದರ್ಭಗಳಲ್ಲಿ ನಮ್ಮ ದಿನನಿತ್ಯದ ತಯಾರಿಗಳು ಏನಿರುತ್ತೆ ಇದು ನಮಗೆ ಬಹಳ ಸಹಕಾರಿಯಾಗಿರುತ್ತೆ. 70% 80% ಪ್ರಿಪರೇಷನ್ಸ್ ನಾವು ಮುಂಚಿತವಾಗೇ ದೈನಂದಿನ ಜೀವನದಲ್ಲಿ ಮಾಡ್ತಾ ಬಂದಿದ್ದರೆ ನಮಗೆ ಯಾವುದೇ ಪರೀಕ್ಷೆ ಅಥವಾ ಇಂಟರ್ವ್ಯೂ ಅಥವಾ ಪ್ರೊಫೆಷ್ನಲ್ ಕರಿಯರ್ನಲ್ಲಿ ಯಾವುದೇ ಅಡಚಣೆಗಳಾಗುವಂಥದ್ದು ಇರೋದಿಲ್ಲ. ನಾವು ಯಾವಾಗ ಎಲ್ಲ ಪ್ರಿಪರೇಷನ್ಸ್ ಅಥವಾ ತಯಾರಿಗಳನ್ನು ಕೊನೆಯ ನಿಮಿಷಕ್ಕೆ ಇಟ್ಕೊಳ್ತೀವಿ ಆವಾಗ ಅನಿರೀಕ್ಷಿತ ಘಟನೆಗಳು ನಡೆದಾಗ ನಮಗೆ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಅಕಾಡೆಮಿಕ್ ಡಿಸಿಪ್ಲಿನ್, ಸ್ಟೂಡೆಂಟ್ ಜೀವನದಲ್ಲಿ ಡೇ ಟು ಡೇ ಪ್ರಿಪರೇಷನ್ಸ್ ಹಾಗೆ ಡಿಸಿಪ್ಲಿನ್ ಇನ್ ಡೈಲಿ ರೂಟೀನ್, ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಏನು ಮಾಡ್ತೀವಿ, ನಮ್ಮ ತಯಾರಿಗಳು ಯಾವ ದಿಕ್ಕಿನಲ್ಲಿದೆ ಅನ್ನೋದು ಬಹಳಷ್ಟು ಮುಖ್ಯವಾಗುತ್ತೆ. ಹಾಗಿದ್ರೆ ಎಲ್ಲ ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ಡಿಸಿಪ್ಲಿನ್ ಕಲಿಯೋದು ಅಷ್ಟು ಸುಲಭನಾ? ಡಿಸಿಪ್ಲಿನ್ಡ್ ಎನ್ವೈರ್ನ್ಮೆಂಟ್ನಲ್ಲಿ ನಾವಿದ್ದರೆ ಡಿಸಿಪ್ಲಿನ್ ಕಲಿಯೋದು ಬಹಳ ಸುಲಭ ಆಗುತ್ತೆ. ಈ ಡಿಸಿಪ್ಲಿನ್ಡ್ ಎನ್ವೈರ್ನ್ಮೆಂಟ್ ಯಾರು ಕ್ರಿಯೇಟ್ ಮಾಡಬೇಕು ಅಂದರೆ ಪೋಷಕರು ಮತ್ತು ಶಿಕ್ಷಕರ ಪಾತ್ರ ಇದರಲ್ಲಿ ಬಹಳ ಮುಖ್ಯವಾಗಿ ಬರುತ್ತೆ. ಪೋಷಕರು ಶಿಕ್ಷಕರನ್ನು ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಅನುಕರಣೆ ಮಾಡುವಂಥದ್ದು. ಸೊ ಹಾಗಾಗಿ ಪೋಷಕರು ಮತ್ತು ಶಿಕ್ಷಕರು ದೇ ಹ್ಯಾವ್ ಟು ಸೆಟ್ ಬೈ ಎಕ್ಸಾಂಪಲ್. ಅಂದರೆ ಅವರು ಮಾದರಿಯಾಗಿದ್ದಂಥ ಸಂದರ್ಭಗಳಲ್ಲಿ ಮಕ್ಕಳು ಅದನ್ನು ಅನುಕರಣೆ ಮಾಡಿ ಅವರು ಕೂಡ ಡಿಸಿಪ್ಲಿನ್ನ ಕಲಿಯುವಂಥದ್ದಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ. ಅಶಿಸ್ತಿನ ನಡವಳಿಕೆಗಳು ಕಂಡುಬಂದಲ್ಲಿ ಪೋಷಕರಾಗಲಿ ಅಥವಾ ಶಿಕ್ಷಕರಾಗಲಿ ಆ ಅಶಿಸ್ತಿನ ನಡವಳಿಕೆ ಯಾಕೆ ಅನ್ನೋ ವಿಚಾರ ಮಾಡಿ ಅದರ ಬಗ್ಗೆ ತಿಳುವಳಿಕೆ ಹೇಳುವಂಥದ್ದು ಬಹಳ ಮುಖ್ಯ. ಡಿಸಿಪ್ಲಿನಲ್ಲಿ ಒಂದು ಬಹಳ ಮುಖ್ಯವಾದ ವಿಚಾರ ಏನು ಅಂದರೆ ಅವೇರ್ನೆಸ್ ಆಫ್ ಡಿಸಿಪ್ಲಿನ್. ಅಂದರೆ ಡಿಸಿಪ್ಲಿನ್ ಯಾಕೆ ಮುಖ್ಯ ಮತ್ತು ಡಿಸಿಪ್ಲಿನ್ಡ್ ಆಗಿ ಇರೋದಕ್ಕೆ ಹೇಗೆ ಅವಕಾಶ ಇದೆ ಅನ್ನೋದನ್ನು ಬಹಳಷ್ಟು ಸೂಕ್ಷ್ಮವಾಗಿ ತಿಳುವಳಿಕೆ ಮಾಡಿಕೊಡುವಂಥದ್ದು ಬಹಳ ಮುಖ್ಯ. ಹಾಗೆಯೇ ಇವತ್ತಿನ ಪ್ರಪಂಚದಲ್ಲಿ ಬಹಳಷ್ಟು ಡಿಸ್ಟ್ರಾಕ್ಷನ್ ಜಾಸ್ತಿ ಇದೆ. ಸೋಷಿಯಲ್ ಮೀಡಿಯಾಯಿಂದ ಇರಬಹುದು ಅಥವಾ ಆನ್ಲೈನ್ ಕಂಟೆಂಟ್ಸಿಂದ ಇರಬಹುದು, ಡಿಸ್ಟ್ರಾಕ್ಷನ್ಸ್ ಭಾಳ ಇದೆ. ನಾವು ಎಷ್ಟರ ಮಟ್ಟಿಗೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್, ಮೊಬೈಲ್ ಅಥವಾ ಲ್ಯಾಪ್ಟಾಪ್ಸ್ ಅನ್ನು ಎಜುಕೇಷನಲ್ ಪರ್ಪಸಸ್ಸಿಗೆ, ಎಜುಕೇಟಿವ್ ವಿಡಿಯೋಸಿಗೆ ಬಳಸ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅಂದರೆ ಡಿಸಿಪ್ಲಿನ್ಡ್ ಅಪ್ರೋಚ್ ಟು ಯೂಸ್ ಗ್ಯಾಜೆಟ್ಸ್ ಆ್ಯಂಡ್ ಸೋಷಿಯಲ್ ಮೀಡಿಯಾ ಬಹಳಷ್ಟು ದೊಡ್ಡ ಪಾತ್ರ ವಹಿಸುತ್ತೆ. ವಿದ್ಯಾರ್ಥಿಗಳು
ಏನನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಎಜುಕೇಷನಲ್ ವಿಡಿಯೋದಲ್ಲಿ ನೋಡಬೇಕು ಅಂದರೆ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಏನೇನಾಗ್ತಾ ಇದೆ, ರಿಸರ್ಚ್ ಆ್ಯಂಡ್ ಇನೋವೇಷನ್ ಏನೇನಾಗ್ತಾ ಇದೆ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂದರೆ ಏನು, ಸಸ್ಟೈನಬಿಲಿಟಿ ಅಂದರೆ ಏನು, ಈ ಥರದ ವಿಚಾರಗಳಿಗೆ ಜಾಸ್ತಿ ಸಮಯನ ಸ್ಪೆಂಡ್ ಮಾಡಿ ಎಜುಕೇಷನಲ್ ವಿಡಿಯೋಸಿಗೆ ಬಹಳಷ್ಟು ಸಮಯ ಬಳಕೆ ಮಾಡಿದರೆ ಒಂದು ಉತ್ತಮವಾದ ಕರಿಯರನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಬಹಳ ಸಹಕಾರಿಯಾಗಿರುತ್ತೆ. ನಾನು ಮೊದಲೇ ಹೇಳಿದ ಹಾಗೆ ಗುರಿ ಬಹಳಷ್ಟು ಮುಖ್ಯ. ಸರಿಯಾದ ಗುರಿ ಇಟ್ಕೊಂಡ್ರೆ ಶಿಸ್ತು ಅದಕ್ಕೆ ಸಹಕಾರಿಯಾಗಿರುತ್ತೆ. ಗುರಿ ಅಂದ ತಕ್ಷಣ ಯಾವ ಎಜುಕೇಷನಲ್ ಡಿಗ್ರಿ ತಗೊಳ್ತೀನಿ ಅನ್ನೋದು ಗುರಿ ಅಲ್ಲ. ನಾನು ಟೆಕ್ನಾಲಜಿ ಡೊಮೈನ್ನಲ್ಲಿ ಹೋಗ್ತೀನಾ, ಸರ್ವೀಸ್ ಡೊಮೈನ್ನಲ್ಲಿ ಹೋಗ್ತೀನಾ, ಅಥವಾ ನಾನು ಬಿಸ್ನೆಸ್ ಡೊಮೈನ್ನಲ್ಲಿ ಹೋಗ್ತೀನಾ, ನನ್ನ ಸ್ಟ್ರೆಂತ್ಸ್ ಏನು, ನನ್ನ ವೀಕ್ನೆಸಸ್ ಏನು, ನಾನು ಯಾವ ಡೊಮೈನ್ನಲ್ಲಿ ಪರ್ಫಾರ್ಮ್ ಮಾಡಬಹುದು, ಪ್ಲಸ್ ಅದಕ್ಕೆ ನನ್ನ ತಯಾರಿಗಳು ಹೇಗಿರಬೇಕು ಅನ್ನೋದು ಓವರಾಲ್ ಶಿಸ್ತು ಅಥವಾ ಡಿಸಿಪ್ಲಿನ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈ ಡಿಸಿಪ್ಲಿನ್ಡ್ ವೇ ಆಫ್ ಲೈಫಿನ ಅನುಕೂಲಗಳೇನು ಅನ್ನೋದಾದರೆ, ವಿದ್ಯಾರ್ಥಿಯಾಗಿ ನಾನು ನನಗೆ ಕೊಟ್ಟಿರೋ ಅಸೈನ್ಮೆಂಟನ್ನು ಅಥವಾ ಪ್ರಾಜೆಕ್ಟನ್ನು ಸಮಯಕ್ಕೆ ಸರಿಯಾಗಿ ಅಚ್ಚುಕಟ್ಟಾಗಿ ನಾನು ಸಬ್ಮಿಟ್ ಮಾಡ್ತಾ ಇದ್ದೀನಿ ಅಂತ ಆದಲ್ಲಿ ನನ್ನ ಪ್ರೊಫೆಷ್ನಲ್ ಕರಿಯರ್ನಲ್ಲಿ ಕೂಡ ನನಗೆ ಅಲಾಟ್ ಆಗೋ ಯಾವುದೇ ಕೆಲಸ ಅಥವಾ ಪ್ರಾಜೆಕ್ಟನ್ನು ನಾನು ಅಷ್ಟೇ ಅಚ್ಚುಕಟ್ಟಾಗಿ ಸಮಯದಲ್ಲಿ ಕಂಪ್ಲೀಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಕರಿಯರಿಗೆ ಡಿಸಿಪ್ಲಿನ್ ಬಹಳ ಮುಖ್ಯ. ಆದರೆ ಆ ಡಿಸಿಪ್ಲಿನನ್ನು ರೂಢಿಸಿಕೊಳ್ಳುವಂಥದ್ದು ವಿದ್ಯಾರ್ಜನೆಯ ಸಮಯದಲ್ಲಿ, ಅಂದರೆ ಸ್ಟೂಡೆಂಟ್ ಆಗಿದ್ದಾಗ ನನ್ನ ಅಕಾಡೆಮಿಕ್ ಡಿಸಿಪ್ಲಿನಿಂದ ನಾನು ಅದನ್ನು ರೂಢಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಎಲ್ಲದನ್ನು ಸಂಕ್ಷಿಪ್ತವಾಗಿ ಹೇಳಬೇಕು ಅನ್ನೋದಾದರೆ, ಒಂದು ಉತ್ತಮ ಉದ್ಯೋಗಾವಕಾಶಕ್ಕೆ, ಒಂದು ಉತ್ತಮವಾದ ಕರಿಯರಿಗೆ ಮತ್ತು ಕರಿಯರ್ನಲ್ಲಿ ಮುಂದುವರಿಯೋಕ್ಕೆ ಶಿಸ್ತಿನ ನಡವಳಿಕೆ, ಶಿಸ್ತಿನ ಜೀವನ ಶೈಲಿ, ಶಿಸ್ತಿನಿಂದ ಕೂಡಿದ ಪ್ರಯತ್ನಗಳು ಎಲ್ಲ ಮುಖ್ಯ ಆಗುತ್ತೆ. ಇದು ಎಲ್ಲದಕ್ಕೂ ಬಹಳ ಮುಖ್ಯವಾಗಿರುವಂಥದ್ದು ಗುರಿ. ನಮ್ಮ ಗುರಿ ಏನು, ಅದಕ್ಕೆ ಸರಿಯಾದ ಪ್ರಯತ್ನಗಳನ್ನು ನಾವು ಪಡ್ತಾ ಇದ್ದೀವ, ಮತ್ತು ನಮ್ಮ ಸೆಲ್ಫ್ ಅಸೆಸ್ಮೆಂಟ್, ನಮ್ಮ ಗುರಿಗಳನ್ನು ನಾವು ತಲುಪ್ತಾ ಇದ್ದೀವ ಅಂತ ಫ್ರೀಕ್ವೆಂಟಾಗಿ ನಾವು ನಮ್ಮನ್ನೇ ಸೆಲ್ಫ್ ಅಸೆಸ್ಮೆಂಟ್ ಮಾಡ್ತಾ ಹೋದರೆ ಸಹಜವಾಗಿ ಶಿಸ್ತು ನಮ್ಮಲ್ಲಿ ರೂಢಿಯಾಗುತ್ತೆ ಹಾಗೂ ಅದರಿಂದ ಬಹಳಷ್ಟು ಅನುಕೂಲಗಳಾಗುತ್ತೆ. ಧನ್ಯವಾದಗಳು. ಇದುವರೆಗೂ ಉತ್ತಮ ಉದ್ಯೋಗಾವಕಾಶಕ್ಕಾಗಿ ಶಿಸ್ತಿನ ಪ್ರಾಮುಖ್ಯತೆ ಈ ಕುರಿತು ಮಾಹಿತಿಯನ್ನು ನೀಡಿದವರು PS ಪಾಲಿಟೆಕ್ನಿಕ್ನ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ರಾಕೇಶ್ MK ಅವರು. ಶಿವಮೊಗ್ಗದ PES ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು, ಲಭ್ಯವಿರುವ ಕೋರ್ಸ್ಗಳೆಂದರೆ CSE, ISE, ECE, ME, ಸಿವಿಲ್, EEE, AI ಅಂಡ್ ML, CSDS, CSD ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್. ಉತ್ತಮ ಶಿಕ್ಷಣ, ಅತ್ಯುತ್ತಮ ಕಲಿಕಾ ವಾತಾವರಣವಿರುವ PES ಸಂಸ್ಥೆ ಸೇರಲು 8296317663 ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ PES ಕ್ಯಾಂಪಸ್ಗೆ ಭೇಟಿ ನೀಡಬಹುದು. ಇದುವರೆಗೂ ವೃತ್ತಿ ಶಿಕ್ಷಣ ಮಾರ್ಗದರ್ಶನ, ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು PES ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಆತ್ಮೀಯ ಕೇಳಿದರೆ, ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯ ಇದೆ. ಈ ಕಾರ್ಯಕ್ರಮದ ನಿರ್ಮಾಣ SL ರಮೇಶ್ ಪ್ರಸಾದ್, ನಿರ್ವಹಣೆ SR ಭಟ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.